ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತು ಬಂದಿದ್ವಿ ಸಂಡೂರ್ ಮೈನ್ಸ್ ಒನ್ಸ್ ಅಗೇನ್. ಮತ್ತು ಈ ವ್ಲಾಗಲ್ಲೂ ಜಾಸ್ತಿ ದೊಡ್ಡದೇನಲ್ಲ, ಬ್ಲಾಗ್ ತುಂಬ ಚಿಕ್ಕದು. ಸೊ ನೀವು ನೋಡ್ಬೋದು, ಸ್ವಲ್ಪ ಲೆಫ್ಟ್ ಓವರ್ ಮೆಟೀರಿಯಲ್ಸ್ ಇತ್ತು, ಕರ್ಸೋದು ತೊಗೊಳೋಣ ಅಂತ ಬಂದೆ. MT. ಸೊ 250 ಕಿಲೋಮೀಟರ್ಸ್ ಬಂದೆ. ಚಿಕ್ಕನಾಗ್ನಳ್ಳಿಯಿಂದ MT ಬಂದೆ 250 ಕಿಲೋಮೀಟರ್ಸು. ಪ್ರಾಫಿಟಬಲ್ ಇದ್ದರೆ ಮಾತ್ರ ಬರೋದು, ಸುಮ್ಮನೆ ಲಾಸ್ ಆದರೆ ಬರೋಕ್ಕೋಗಲ್ಲ. ಸೊ ಮತ್ತು ಪಾರ್ಟಿಗೂ ಹೇಳಿಬಿಟ್ಟಿದ್ದೆ ಬರ್ತೀನಿ ಅಂತ, ಪಾಸ್ ಮಾಡಿದರು. ಸೊ ಹಂಗಾಗಿ ನೀವು ನೋಡ್ಬೋದು, ಕಂಪ್ಲೀಟ್ ODC. ಹೈಟು ಇದೆ, ಅಗಲನೂ ಇದೆ, ಒಂದು ಅರ್ಧ ಅಡಿ ಉದ್ದನೂ ಬಂದಿದೆ. ಸೊ ಹಂಗಾಗಿ ಈ ಸತಿ 2 ದಿವಸಕ್ಕೆ ಲೋಡ್ ಆಗೋಯಿತು. ಮತ್ತು ಮಳೆನೂ ಬಂತು, ಬಟ್ ನಾನು ಹೊರಡೋ ಟೈಮಲ್ಲಿ ಸ್ವಲ್ಪ ಡ್ರೈ ಇತ್ತು ರೋಡು. ಹಾಗಾಗಿ ಯಾವುದೇ ಕ್ರೇನ್ ಸಪೋರ್ಟ್ ತೊಗೊಂಡಿಲ್ಲ, ಸೀದಾ ಹತ್ತು ಬಂತು ಮೇಲೆ. ನೀವು ನೋಡ್ಬೋದು, ಈಗ ಅರ್ಧ ದಾರಿಲಿ ಬಂದು ನಿಲ್ಸಿದ್ದೀನಿ, ಇನ್ನೊಬ್ರು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬಂದೆ. ಸಂಡೂರು ತುಂಬ ಟ್ರಾಫಿಕ್ ಆಗಿತ್ತು. ಯಾಕೆ ಅಂತ ಅಂದರೆ, ಹೊಸಪೇಟೆ ಹತ್ರ ಒಂದು ಫ್ಯಾನ್, ಈ ರೆಕ್ಕೆ ಗಾಡಿ ಏನಿದೆ ಇದು ದಬಾಕೊಂಬಿಟ್ಟಿತ್ತು. ಟನಲ್ ಆದಮೇಲೆ ಟುವರ್ಡ್ಸ್ ಹೊಸಪೇಟೆಗೆ ಬರ್ತಾಯಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಇದು ಗಾಡಿ ಬಂದು ಅಪ್ಸೆಟ್ ಆಗಿಬಿಟ್ಟಿದೆ, ತುಂಬ ದೊಡ್ಡ ಗಾಡಿ. ಸೊ ಇದರಿಂದ ಹೆಚ್ಚು ಕಮ್ಮಿ ಒಂದು 6 hours ಮೇಲೆ ಜಾಮ್ ಆಗಿತ್ತು. ಎಲ್ಲ ಗಾಡಿ ಸಂಡೂರು ಕಡೆಯಿಂದ ಹೋಗ್ತಾಯಿತ್ತು, ಸಂಡೂರು ಕೂಡ್ಲಿಗೆ ಆ ಕಡೆಯಿಂದ ಬೆಂಗಳೂರು ಹೋಗ್ತಾಯಿತ್ತು. ಸೊ ಹಂಗಾಗಿ ಟ್ರಾಫಿಕ್ ತುಂಬ ಜಾಸ್ತಿ ಇತ್ತು. ಸೊ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಬಂದೆ ಅನ್ಲೋಡ್ ಪಾಯಿಂಟ್ಗೆ. ಅನ್ಲೋಡ್ ಮಾಡ್ರು ಅಂದರೆ ಇವನ್ನೆಲ್ಲ ಬೀಳಿಸ್ಬಿಟ್ಟಿದ್ದ ಅಡ್ಡದಿಡ್ಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೀದಾ ಅನ್ಲೋಡ್ ಮಾಡಿಕೊಂಡು ಇಮಿಡಿಯೇಟ್ ಅನ್ಲೋಡ್ ಆಯಿತು, ಸೇಮ್ ಡೇ ಬಂದು ಗಾಡಿ ವಾಶ್ ಮಾಡಲ್ಲ ಅಂತ ಆ್ಯಕ್ಚುಲಿ ಜಾಸ್ತಿ ಕಾಸ್ಟ್ ಹೇಳಿದ್ರು. ಫೈನಲಿ ಹಿಂಗೂ ಬಾರ್ಗೇನ್ ಮಾಡಿ ಬರೀ ಶೇಪ್ ಮಾತ್ರ ತೊಳ್ಸ್ಕೊಂಡು ನೀಟಾಗಿ ನೋಡ್ಬೋದು ನೀವು. ಲೈನ್ ಮೇಲೆ ತಲೆ ಮೇಲೆ ಇದೆ. ಸೊ ಅದೊಂದು ಯೋಚನೆ ಆಗ್ತಾಯಿತ್ತು, ಏನೋ ಹೆಚ್ಚು ಕಮ್ಮಿ ಆದರೆ ಅಂತ. ಫೈನಲಿ ಏನೂ ತೊಂದರೆ ಆಗಿಲ್ಲ, ನೀಟಾಗಿ ವಾಶ್ ಮಾಡಿದ್ರು. ಶೇಪ್ ಮಾತ್ರ ತೊಳ್ಸ್ಕೊಂಡೆ. 800 rupees ಹೇಳಿದರು. ಫೈನಲಿ ಒಂದು ಹಾರ ಹಾಕ್ಬಿಟ್ಟು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ. ಸಿ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.